ರಾಷ್ಟ್ರೀಯ ಮಾನವ ಹಕ್ಕು ತನಿಖಾ ಸಮಿತಿ ತುಮಕೂರು ಜಿಲ್ಲಾಧ್ಯಕ್ಷರಾಗಿ ಹೊಸದಾಗಿ ನಾನು ನೇಮಕ ಆಗಿದ್ದೀನಿ. ನನ್ನ ಹೆಸರು ಶೇಖ್ ಅಂತ. ನಮ್ಮ ಕೊರಟಗೆರೆ ತಾಲೂಕಿನಲ್ಲಿ ಹೊಸದಾಗಿ ತಾಲೂಕು ಅಧ್ಯಕ್ಷರು ಮಾಡಿದ್ದೀವಿ. ಅವರ ಹೆಸರು ಗೋವಿಂದರಾಜು ಅಂತ. ಇವರು ಹೊಸದಾಗಿ ನೂತನವಾಗಿ ಕಾರ್ಯಕ್ರಮಕ್ಕೆ ಯಶಸ್ವಿಗೊಳಿಸೋಕ್ಕೆ ರೆಡಿಯಾಗಿದ್ದಾರೆ. ಇದ್ರ ಬಗ್ಗೆ ಕೊರಟಗೆರೆ ತಾಲೂಕು ಕಾವ್ನಲ್ಲಿ ಗೌರ್ಮೆಂಟ್ ಶಾಲೆಯಲ್ಲಿ 22ನೇ ತಾರೀಕು ಶನಿವಾರ ದಿವಸ ಪ್ರೋಗ್ರಾಮ್ ಇಟ್ಟಿದ್ದಾರೆ. ಅವತ್ತಿನ ದಿನ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಮತ್ತು ಸಬ್ ಇನ್ಸ್ಪೆಕ್ಟರ್ ಆದಂಥ ಚೇತನ್ ಸಾಹೇಬರು ಮತ್ತು ಅಲ್ಲಿ ತಹಸೀಲ್ದಾರ್ A1 A2 ಗ್ರೇಡ್ 2 ಅವರು ಕೂಡ ಬರೋ ಸಾಧ್ಯತೆಗಳಿದೆ. ಅವತ್ತಿನ ದಿವಸ ಪ್ರೋಗ್ರಾಮ್ನಲ್ಲಿ ಸೈಬರ್ ಕ್ರೈಮ್ ಮತ್ತು ಬಾಲ್ಯ ವಿವಾಹ ತಡೆಗಟ್ಟೋದು ಮತ್ತು ಪೋಕ್ಸೋ ಕೇಸ್ ಬಗ್ಗೆ ಮಾಹಿತಿ ಕೊಡ್ತಾರೆ. ಅದ್ರ ಬಗ್ಗೆ ಪ್ರತಿಯೊಂದೂ ತಿಳುವಳಿಕೆ ಮಕ್ಕಳಿಗೆ ಎಷ್ಟಾಗುತ್ತೆ ಅಷ್ಟು ಅದ್ರ ಬಗ್ಗೆ ಅರಿವು ಮೂಡಿಸಿ ಜಾಗೃತಿ ಕಾರ್ಯಕ್ರಮ ನಮ್ಮ ಸಂಸ್ಥೆ ಕಡೆಯಿಂದ ರಾಷ್ಟ್ರೀಯ ಮಾನವ ಹಕ್ಕು ತನಿಖಾ ಸಮಿತಿ ಕಡೆಯಿಂದ ಮಾಡ್ತಿದ್ದೀವಿ. ಈಗ ಹೊಸದಾಗಿ ನಮ್ಮ ನೂತನ ಕೊರಟಗೆರೆ ತಾಲೂಕಿಗೆ ಗೋವಿಂದರಾಜ್ ಅವರು ಅಧ್ಯಕ್ಷ ಸ್ಥಾನ ಕೊಟ್ಟಿದ್ದೀವಿ. ಉಪಾಧ್ಯಕ್ಷರು ವಿನಯ್ ಅವರಿಗೆ ಕೊಟ್ಟಿದ್ದೀವಿ ಮತ್ತು ಭೋಜರಾಜ್ ಅವರಿಗೆ ಪ್ರಧಾನ ಕಾರ್ಯದರ್ಶಿ ನೇಮಕ ಮಾಡಿದ್ದೇವೆ. ಇದ್ರ ಬಗ್ಗೆ ಈಗ ಎಲ್ಲರೂ ಹೊಸದಾಗಿ ತಿಳುವಳಿಕೆ ಗೊತ್ತಾಗಿರಲಿಲ್ಲ, ಕೆಲವೊಬ್ರಿಗೆ ಚೇಂಜಸ್ ಆಗಿರೋದು, ಅದಕ್ಕೋಸ್ಕರ ಎಲ್ಲದ್ರ ಬಗ್ಗೆ ಮಾಹಿತಿ ಕೊಡ್ತಿದ್ವಿ. ಈಗ ಹೊಸದಾಗಿ ಮಾತಾಡ್ತಾರೆ ನಮ್ಮ ಗೋವಿಂದರಾಜ್ ಅವರು. ನಮ್ಮ ಹೆಸರು ಗೋವಿಂದರಾಜು ಅಂತೇಳಿ, ಕೊರಟಗೆರೆ ತಾಲೂಕು ತವನಿಕೆರೆ. ಈಗ ಜಿಲ್ಲಾಧ್ಯಕ್ಷರಾದ ನಮ್ಮ ಶೇಖ್ ಮೊಹಮ್ಮದ್ ಅವರು ನಮಗೆ ನೂತನವಾಗಿ ಕೊರಟಗೆರೆ ತಾಲೂಕಲ್ಲಿ ರಾಷ್ಟ್ರೀಯ ಮಾನವ ಹಕ್ಕು ತನಿಖಾ ಸಮಿತಿಯಲ್ಲಿ ಅಧ್ಯಕ್ಷರಾಗಿ ನಮಗೆ ನೇಮಕ ಮಾಡಿದ್ದಾರೆ. ತುಂಬ ಖುಷಿಯಾಗುತ್ತೆ, ಏಕೆಂದರೆ ಒಳ್ಳೆಯ ಹುದ್ದೆಯಲ್ಲಿ ನಾವಿದ್ದೀವಿ. ಹಾಗೆ ಜವಾಬ್ದಾರಿಯೂ ಕೂಡ ಇರುತ್ತೆ. ಮುಂದಿನ ದಿನಗಳಲ್ಲಿ ಅದನ್ನು ನಿಭಾಯಿಸುವುದು ನಮ್ಮ ಕರ್ತವ್ಯ ಆಗುತ್ತೆ. ಹಾಗೆಯೇ ಅದರ ಪ್ರಥಮವಾಗಿ ನಾವೀಗ ಕೊರಟಗೆರೆ ತಾಲೂಕು ಮಲ್ಲೇಕಾವ್ನಲ್ಲಿ ಸರ್ಕಾರಿ ಶಾಲೆಯಲ್ಲಿ ಇದೇ ತಿಂಗಳ 22ನೇ ತಾರೀಕು ಶನಿವಾರದಂದು ಮಕ್ಕಳಿಗೆ ಅರಿವು ಕಾರ್ಯಕ್ರಮ, ಏನು ಇವತ್ತು ಕಾನೂನಲ್ಲಿ ಏನಿದೆ ಮಕ್ಕಳಿಗೆ ಪೋಕ್ಸೋ ಕಾಯ್ದೆ ಇರ್ಬೋದು, ಬಾಲ ಕಾರ್ಮಿಕ ಕಾಯ್ದೆ ಇರ್ಬೋದು, ಅದ್ರ ಬಗ್ಗೆ ನಮ್ಮ ತಹಸೀಲ್ದಾರ್ಗಳು, ಕಾನೂನು ಅರಿವಿರ್ತಕ್ಕಂಥ ವಕೀಲರುಗಳು, ಹಾಗೆ ಮಹಿಳಾ ಮುಖ್ಯ ಇಲಾಖೆಯಿಂದ ಇಲಾಖೆಯ ಅವರು ಕಚೇರಿಯಿಂದ ಬಂದಿರ್ತಾರೆ, ಮಹಿಳೆಯರು ಬಂದಿರ್ತಾರೆ. ಇವರೆಲ್ಲ ಕೂಡ ಇವತ್ತು ಈ ಸಮಾಜಕ್ಕೆ ಬೇಕಾದಂಥ ಮಾಹಿತಿಯನ್ನು ಕೊಡಲಿಕ್ಕೆ ಬರಲಿದ್ದಾರೆ. ಆ ಕೆಲಸವನ್ನು ಕೂಡ ನಾವು ಈ ರಾಷ್ಟ್ರೀಯ ಮಾನವ ಹಕ್ಕು ತನಿಖಾ ಸಮಿತಿಯಿಂದ ನಿರ್ವಹಿಸ್ತಾ ಇದ್ದೀವಿ. ಅದನ್ನು ಖಂಡಿತ ಮಾಡಬೇಕು ಅಂತ ಎಲ್ಲ ಪೂರ್ವ ಸಿದ್ಧತೆ ಆಗಿದೆ. ಹಾಗೂ ಆ ಕಾರ್ಯಕ್ರಮ ಯಶಸ್ವಿ ಮಾಡಬೇಕು ಅಂತ ನಾವು ತೀರ್ಮಾನಿಸಿದ್ದೇವೆ. ಓಕೆ, ತುಂಬ ಧನ್ಯವಾದಗಳು. ನಮಸ್ತೆ. ಜಿಲ್ಲಾಧ್ಯಕ್ಷರಿಗೂ ಮತ್ತು ತಾಲೂಕಾಧ್ಯಕ್ಷರಿಗೂ ವಂದನೆಗಳನ್ನು ಹೇಳ್ತಾ, ನಾವು ಪ್ರಧಾನ ಕಾರ್ಯದರ್ಶಿಯಾಗಿ ಕೊರಟಗೆರೆ ತಾಲೂಕಲ್ಲಿ ಕೆಲಸ ಮಾಡ್ತಾಯಿದ್ದೀವಿ. ನೂತನವಾಗಿ ಆಯ್ಕೆಯಾಗಿದ್ದೀವಿ. ಈಗ ನಮಗೆ ಕಾನೂನು ಕೆಲಸಗಳು ರಾಷ್ಟ್ರೀಯ ಮಾನವ ಹಕ್ಕು ತನಿಖಾ ಸಮಿತಿ ಜವಾಬ್ದಾರಿಗಳು ಜಾಸ್ತಿ ಆಗ್ತವೆ. ಹಾಗೆ ಜನಗಳಿಗಾಗಲಿ ವಿದ್ಯಾರ್ಥಿಗಳಿಗಾಗಲಿ ಕಾನೂನು ಅರಿವುಗಳು, ಕಾನೂನು ಸಲಹೆಗಳು ಮತ್ತು ಯಾವುದೇ ರೀತಿ ಕುಂದುಕೊರತೆಗಳಿರೋಂಥ ಜಾಗಗಳಲ್ಲಿ ನಾವು ಹೋಗಿ ಕಂಡು ನೋಡಿ ಅದನ್ನು ಬಗೆಹರಿಸುವಂಥ ಕಾರ್ಯಗಳನ್ನ ನಾವು ಕೈಗೆತ್ತಿಕೊಳ್ಬೇಕು ಅಂತಂದೇಳಿ ಈ ನಮ್ಮ ಇದ್ರ ಕಡೆಯಿಂದ ಮುಂದುವರಿತಾ ಇದ್ದೀವಿ. ಈಗ ನಮ್ಮ ಏನೇನು ಇದು ರಾಷ್ಟ್ರೀಯ ಮಾನವ ಹಕ್ಕು ತನಿಖಾ ಸಮಿತಿ ಟೀಮ್ ಇದೆಯೇ, ನಾವೆಲ್ಲರೂ ಎಲ್ಲ ಕೈ ಜೋಡಿಸಿ ಈ ಕೆಲಸ ಕಾರ್ಯ ಮುಂದುವರೆದು ನಾವು ತಾಲೂಕಿಂದ ಜಿಲ್ಲೆಗೆ ಒಂದು ಹೆಸರು ತಂದುಕೊಡ್ಬೇಕು ಅಂತಂದೇಳಿ ನಾವು ಕೇಳ್ಕೊಳ್ತಾ ಇದ್ವಿ. ಹಾಗೆ ಎಲ್ಲ ಸದಸ್ಯರುಗಳೇನಿದ್ದಾರೆ ಎಲ್ಲರೂ ನಮ್ಮ ಜೊತೆಲಿ ಇದೇ ರೀತಿ ಕೈ ಜೋಡಿಸಿ ನಮ್ಮ ಸಂಸ್ಥೆನ ಬಲಪಡಿಸಬೇಕು, ಮುಂದುವರಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ನಮಸ್ಕಾರ.